channel. Welcome to my guys. Hey, welcome channel to my guys. Hey guys, channel to my welcome. ಏನಿಲ್ಲ ಗೈಸ್, ಫಸ್ಟ್ ಟೈಮ್ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಸ್ವಲ್ಪ ನರ್ವಸ್ ಆಗ್ತಾಯಿದೆ. ಎಲ್ಲಾದರೂ ತಪ್ಪಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿ. ಸದ್ಯ ಕೆಳಗಡೆ ಫೈಟ್ ಆಗ್ತಿದೆ, ನಡೀರಿ ನಾವು ಸ್ವಲ್ಪ ಹೋಗಿ ನೋಡೋಣ ಏನಾಗುತ್ತೆ ಅಂತ. ಬಂದ ತಕ್ಷಣ ಇಲ್ಲೊಬ್ಬ ನಾಲ್ಕು ಮಾಡಿ ಫಿನಿಷ್ ಮಾಡಿ ಆಗೋಯ್ತು. ನೆಕ್ಸ್ಟು ಇವನೊಬ್ಬ ನಾಲ್ಕು ಮಾಡಿ ಹಾಗೆ ಫಿನಿಷ್ ಕೂಡ ಮಾಡಿ ಆಯಿತು. M4 ನೋಡಿದ ಖುಷಿನಲ್ಲಿ ಎನಿಮಿ ಫುಡ್ ಸ್ಟೆಪ್ ಕೂಡ ಇಗ್ನೋರ್ ಮಾಡಿಬಿಟ್ಟೆ. ಸೊ ನೇಮ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಮತ್ತೆ ಬಂದು ಹೊಡಿತೀನಿ ಇಲ್ವೋ ನೋಡೋಣ. ಹಾಗೆ ನಾನು ನೋಡ್ದನ್ನು ಹುಡುಕೊಳ್ತಾ ಮುಂದೆ ಬರಬೇಕಾದ್ರೆ ಮನೆಯಿಂದ ಫುಲ್ ಸ್ಟೆಪ್ ಕೇಳಿಸ್ತು. ಹೊರಗಡೆ ಅವ್ನ ಟೀಮ್ಮೇಟ್ ಬೇರೆ ಇದ್ದ. ಸೊ ಹಾಗೆ ಐ ಅಡ್ವಾಂಟೇಜಲ್ಲಿ ಹೊಡೆಯೋಣ ಅಂತ ನೋಡಿದೆ. ಕವರಲ್ಲಿದ್ದವನು ಓಪನಿಗೆ ಬಂದು ರಿಲೋಡ್ ಮಾಡೋಕ್ಕೆ ಶುರು ಮಾಡ್ದ. ಸೊ ಓಪನಲ್ಲೇ ಹೊಡೆದಾಕಿ ಆಯಿತು. ಮನೇಲಿದ್ದನು ಕೂಡ ಹೊರಗಡೆ ಬಂದುಬಿಡ್ತಾನೆ ಟೀಮೇಟಿಗೆ ರಿವ್ಯೂ ಮಾಡೋಕ್ಕೆ. ಸೊ ಅವನಿಗೂ ನಾಲ್ಕು ಫಿನಿಷ್ ಮಾಡೋ ಅಷ್ಟರಲ್ಲಿ ಪಕ್ಕದಲ್ಲೇ ಫುಡ್ ಸ್ಟೆಪ್ ಕೇಳ್ತಿತ್ತು. ಫಸ್ಟ್ ಟ್ರೈಯಲ್ಲಿ ಹೊಡೆಯೋಕ್ಕಾಗಿಲ್ಲ ಅಂದರೆ ಸೆಕೆಂಡ್ ಟ್ರೈ. ಸೊ ಹಾಗೆ ರಿವೆಂಜ್ ಕೂಡ ಕಂಪ್ಲೀಟ್ ಆಯಿತು. ಉಳಿದಿರೋ ಒಬ್ಬನು ಕಿಲ್ ಮಾಡಿಬಿಟ್ಟು ಹೋಗ್ಬೇಕಾದ್ರೆ ಮನೇಲಿ ಒಬ್ಬ ಕಾಣ್ತಾನೆ. ಇವನಿಗೆ ನೋಡಿ ಲಾಸ್ಟ್ ಒಂದು ಬುಲೆಟಲ್ಲಿ ನಾಲ್ಕು ಆಗ್ತಾನೆ ಇವನು. ಸಿಂಗಲ್ ಬುಲೆಟ್ ಕೂಡ ಕನೆಕ್ಟ್ ಆಗಲಿಲ್ಲ ಅವನಿಗೆ. ಬುಲೆಟಲ್ಲಿ ಹೇಗೋ ನಾಲ್ಕು ಆಗ್ತಾನೆ. ಫಿನಿಷ್ ಮಾಡಿದ ತಕ್ಷಣ ರೈಟಿಂದ ನನ್ನ ಮೇಲೆ ಬುಲೆಟ್ ಫೈರ್ ಆಯಿತು. ಸೊ ನೋಡಿದೆ TPP ತಗೊಂಡು ಯಾರಾದರೂ ಇದ್ದಾರಾ ಅಂತ. ಫೈರಿಂಗ್ ಆಗ್ತಿದ್ರೂ ಯಾವ ಎನಿಮಿ ಕೂಡ ಕಾಣಲಿಲ್ಲ ಅಲ್ಲಿ. ಸೊ ಗಾಡಿ ಬೇರೆ ಇದ್ದಿಲ್ಲ, ಹೇಗೋ ಝೋನಿಗೆ ಬಂದುಬಿಟ್ಟೆ. ಬಂದ ತಕ್ಷಣ ಇಲ್ಲೊಬ್ಬ ಎನಿಮಿ ಸ್ಪಾಟ್ ಆಗ್ತಾನೆ. ಸೊ ಅವ್ನು ನೋಡೋಣ ಅಂತ ಇನ್ನೂ ಸ್ವಲ್ಪ ಮುಂದೆ ಬಂದರೆ ಅವನು ಓಪನಲ್ಲಿ ಅಲ್ಲೇ ತಿರುಗಾಡ್ತಿದ್ದ. ಅವನಿಗೂ ನಾಲ್ಕು ಮಾಡಿಬಿಟ್ಟು ಫಿನಿಷ್ ಮಾಡೋಣ ಅಂತ ಹೋಗುವಷ್ಟೊತ್ತಲ್ಲಿ ರೈಟ್ ಸೈಡಿಂದ ಫೈರಿಂಗ್ ಸೌಂಡ್ ಕೇಳಿಸುತ್ತೆ. ಸೊ ರೈಟ್ ಹೋಗೋಣ ಅಂತ ನಮ್ಮ ಟೀಮ್ಮೇಟ್ ಅವನ್ನ ಫಿನಿಷ್ ಮಾಡ್ತಾನೆ. ಇಲ್ಲಿ ಎರಡು ನಾಲ್ಕು ಮಾಡಿಬಿಟ್ಟು ಮುಂದೆ ಹೋಗುವಾಗ ಇನ್ನೊಬ್ಬ ಎನಿಮಿ ಬರ್ತಾನೆ. ಸೊ ಅದನ್ನು ಫಿನಿಷ್ ಮಾಡಿಬಿಟ್ಟು ನಾಲ್ಕಾಗಿದ್ದವನು ಫಿನಿಷ್ ಮಾಡಿಬಿಟ್ಟು ಹೀಲ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಲ್ಲಿಂದ ಮತ್ತೆ ಫುಡ್ ಸ್ಟೆಪ್ ಕೇಳುತ್ತೆ. ಸೊ M4 ಅಷ್ಟು ಬುಲೆಟ್ ಇದ್ದಿಲ್ಲ, ನನಗೆ ಗೊತ್ತಿತ್ತು ಅದಕ್ಕೆ
ಸೊ ಲಾಸ್ಟ್ಗೆ ಇವನ್ನ ಕೂಡ ಕಿಲ್ ಮಾಡಬೇಕು. ಇದೇನು ಜಿಂಕೆನ ಅಥವಾ ಕುದುರೆನೋ ಒಂದು ಗೊತ್ತಾಗಲ್ಲ. ಝೋನಿಗೆ ಬಂದೆ ಅಷ್ಟರಲ್ಲೇ ಎನಿಮಿ ಓಪನಲ್ಲೇ ಹೋಗ್ತಿದ್ದೆ. ಇವನು ಸಡನ್ನಾಗಿ ರೈಟಿಗೆ ಬಂದುಬಿಟ್ಟ, ಗೊತ್ತೇ ಆಗಲಿಲ್ಲ. ಸ್ಕೋಪ್ ಬೇರೆ ಓಪನ್ ಆಗಲಿಲ್ಲ. ಹೇಗೋ ಅವನು ಫಿನಿಷ್ ಮಾಡಿದೆ. ಇವನು ಮಾಡ್ಕೊಂಡಿದ್ದು ಏನು ಮಾಡ್ತಿದ್ದ ಅಂತ ಗೊತ್ತಾಗಲಿಲ್ಲ. ಯಾರು ನೋಡ್ತಿದ್ದ ಏನೋ. ಸೊ ಇನ್ನೇನು ಲಾಸ್ಟ್ ಇನ್ನೊಬ್ಬ ಉಳ್ಕೊಂಡಿದ್ದ. ಅವನ್ನ ಕೂಡ ಸ್ಪಾಟ್ ಮಾಡಿಬಿಟ್ಟು ತುಂಬ ಡ್ಯಾಮೇಜ್ ಕೊಟ್ಟೆ. ಲಾಸ್ಟಲ್ಲಿ ನಮ್ಮ ಟೀಮ್ Victory belongs to us. ಸೊ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಯುತ್ತೆ. ಲಾಸ್ಟ್ಗೆ ವೆಂಕಿ ಅಣ್ಣನ ಡ್ಯಾನ್ಸ್ ಮಾಡ್ತಾ ವಿಡಿಯೋ ಮುಗಿಸ್ತಾ. ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. Be me clear.